ನಾವೆಲ್ಲ ಶುಕ್ರಾಚಾರ್ಯ ಆಗೋದು ಯಾವಾಗ ನಿಲ್ಲಿಸ್ತೀವಿ? ಹಾಗಂದ್ರೆ ಕೊನೆಯಲ್ಲಿ ಹೇಳ್ತೀನಿ, ಯಾವುದಾದ್ರೂ ಆರ್ಗನೈಸೇಷನ್ ಆಗಲಿ, ಯಾವುದೇ ಸರ್ವಿಸ್ ಪ್ರೊವೈಡರ್ ಆಗಲಿ, ಅಥವಾ ಈ ಥರ ಯಾರೇ ಮಾರಾಟಗಾರರಾಗಲಿ, ನೀವು ಈ ಥರ ಕಷ್ಟಪಡೋದನ್ನ ನೋಡೋಕ್ಕಾಗಲ್ಲ ಅವರಿಗೆ. ಹೆಂಗೆ ನಿಮಗೆ ಬೆಸ್ಟ್ ಸರ್ವಿಸ್ ಕೊಡ್ಬೋದು, ಇನ್ನು ನಿಮಗೆ ಹೆಲ್ಪ್ ಹೆಂಗೆ ಮಾಡ್ಬೋದು ಅಂತ ನೋಡ್ತಾರೆ. ಓ, ಬ್ಯಾಗ್ ತಂದಿಲ್ವಾ, ಹಾಗಾದ್ರೆ ನಾನೇ ಕೊಂಡ್ಕೊಂಡು ಬಂದು ಇವ್ರಿಗೆ ಕೊಡೋಣ ಅಂತ ಕೊಡ್ತಾರೆ. ರಾಜ ಬಲಿಚಕ್ರವರ್ತಿ ಕೂಡ ಇದನ್ನೇ ಮಾಡಿದ್ದು. ಭೂಮಿ ಒಳಗಡೆ ಇರೋ ಚಿನ್ನ, ಬೆಳ್ಳಿ, ಭೂಮಿ ಯಾರೇ ಕೇಳಲಿ, ಎಷ್ಟೇ ಕೇಳಲಿ, ಖುಷಿಯಿಂದ ಕೊಟ್ಬಿಡೋದು. ಪ್ರಜೆಗಳು ಕಷ್ಟಪಡಬಾರ್ದು, ಖುಷಿಯಾಗಿ ಸುಖವಾಗಿರ್ಬೇಕು ಅಂತ. ಆದರೆ ಜನರ ನೀಡ್ಸ್ ದಿನೇ ದಿನೇ ಹೆಚ್ಚಾಗ್ತಾ ಇತ್ತು. ಭೂಮಿಲಿರೋ ರಿಸೋರ್ಸಸ್ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಅಲ್ವಾ? ಇನ್ನಿರೋ ಬರೋದೆಲ್ಲ ಹಾಳು ಮಾಡ್ಬಿಡ್ತಾರೆ ಅಂದ್ಬಿಟ್ಟು ವಾಮನ ಅವತಾರ ತಾಳಿದ್ದು ವಿಷ್ಣು. ಆದ್ರೆ ಕಮಂಡಲದ ಒಳಗಡೆ ಒಂದ್ ಚಿಕ್ಕ ಹೂವಾಗಿ ಹೋಗಿ ಈ ಕಾರ್ಯನ ತಡೆದಿದ್ದು ಶುಕ್ರಾಚಾರ್ಯರು. ಮನೆಯಿಂದ ಕೈಚೀಲ ತಗೊಂಡು ಹೋಗದೆ ಹೋದ್ರೆ ನಾವೆಲ್ಲ ಶುಕ್ರಾಚಾರ್ಯರು. ವಾಮನನ್ ಥರ ಇನ್ನೊಂದು ಅವತಾರ ಬರೋ ಅಷ್ಟರೊಳಗೆ ಬುದ್ಧಿ ಕಲ್ಯಾಣವಾ?